ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಬೇಕಾಬಿಟ್ಟಿ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡುತ್ತಿದ್ದ ವಾಹನಗಳನ್ನು ಬೇಕಾಬಿಟ್ಟಿಯಾಗಿಯೇ ಎತ್ತಾಕಿಕೊಂಡು ಹೋದ ಟ್ರಾಫಿಕ್ ಪೊಲೀಸರು. ಟೋಲ್ ಪ್ಲಾಜಾಗೆ ಹಾಕಿದ್ದ ಟೀನ್ ಶೆಡ್ ಬಿರುಗಾಳಿ ಸಹಿತ ಸುರಿದ ಭಯಾನಕ ಮಳೆಗೆ ಹಾರಿ ಹೋದ ಘಟನೆ ಬಿಲವಾರ ರಾಜಸ್ಥಾನದಲ್ಲಿ ನಡೆದಿರುವ ಬಗ್ಗೆ ವರದಿಯಾಗಿದೆ. ಕಾರಿಗೆ ಅದಿರು ಲಾರಿ ಡಿಕ್ಕಿ, ಗರ್ಭಿಣಿ ಸೇರಿ ಹಲವರು ಸಾವು. ಸಿದ್ದಾಪುರ ಜಯಸಿಂಗ್ಪುರ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಸಂಡೂರಿನ 1 ವರ್ಷದ ಮಗು ಸೇರಿ ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿರುವಂತದ್ದು. ವ್ಯಕ್ತಿಯೊಬ್ಬ ಜೀವ ಉಳಿಸಿಕೊಳ್ಳಲು ಪರದಾಟ, ರೈಲ್ವೆ ವಿದ್ಯುತ್ ವೈರ್ ಹಿಡಿದು ಜೋತಾಟ, ಪ್ರಾಣ ಉಳಿಸಿಕೊಳ್ಳಲು ಒದ್ದಾಟ ನಡೆಸಿದ್ರು. ಕೆಲ ಹೊತ್ತಿನ ನಂತರ ನೆಲಕ್ಕೆ ಬಿದ್ದು ಶಬ್ದನಾದ. ಮುಂದೇನಾಯಿತು ಎನ್ನುವುದರ ಕುರಿತು ಇನ್ನಷ್ಟು ಮಾಹಿತಿ ಸಿಗಬೇಕಿದೆ. ವಿಮಾನದ ಒಳಗೆ ಹಾರಿ ಬಂದ ಹಕ್ಕಿ, ವಿಮಾನ ಪ್ರಯಾಣಿಕರಿಗೆ ಈ ಘಟನೆ ಭಯಪಡಿಸಿದೆ. ಇನ್ನು ಹಕ್ಕಿ ಎಲ್ಲಿಂದ ಬಂತು, ಹೇಗೆ ಬಂತು ಎನ್ನುವುದರ ಕುರಿತು ಇನ್ನಷ್ಟೇ ನಿಖರ ಮಾಹಿತಿ ಸಿಗಬೇಕಿದೆ. ಶಿಡಿಲ ಬೋರ್ಗರೆತಕ್ಕೆ ಬೆಚ್ಚಿ ಬಿದ್ದ ವಿದ್ಯಾರ್ಥಿಗಳು. ಉತ್ತರ ಪ್ರದೇಶದ ಮುರಾದಾಬಾದ್ ಯೂನಿವರ್ಸಿಟಿಯಲ್ಲಿ ನಡೆದ ಘಟನೆಯು ಭಯಾನಕವಾಗಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪುಣೆ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತೇಲಿ ಹೋದ ಕಾರುಗಳು, ಅಕ್ಷರಶಃ ನದಿಯಂತಾದ ರಸ್ತೆಗಳು, ವಟವೃಕ್ಷದ ಪೂಜೆ ಮಾಡಲು ಹೋದ ಮಹಿಳೆಯರ ಮೇಲೆ ಎರಗಿದ ಜೇನು ಹುಳಗಳು ಪ್ರಾಣಕ್ಕೆ ಅಪಾಯ ಮಾಡಬಹುದಾದ ಭಯಾನಕ ದಾಳಿ ನಡೆಸಿವೆ ಎನ್ನಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಮಳೆ ನೀರಿನಿಂದ ತುಂಬಿ ತುಳುಕಿದ ರಸ್ತೆಗಳು, ಭಯಾನಕ ವರ್ಷಧಾರೆ ಕೆಲ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಇಂದಿನಿಂದ ಶಾಲೆಗಳು ಪುನರಾರಂಭ. ಆರಂಭೋತ್ಸವ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇದಾಗಿತ್ತು ಇವತ್ತಿನ ವಿಶೇಷವಾದ ಟಾಪ್ 10 ನ್ಯೂಸ್. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.